ಬಿಜೆಪಿ ಅವರ ಈ ಹೋರಾಟಕ್ಕೆ ಡಿಕೆ ಶಿವಕುಮಾರ್ ಅವರು ಕುಣಿಗಲ್ ರಂಗನಾಥ್ ಅವರು ಇಬ್ಬರು ಪ್ರತಿಕ್ರಿಯೆ ಕೊಟ್ಟರು. ಗ್ಯಾರಂಟಿ ಯೋಜನೆಗಳನ್ನೇ ವಿರೋಧ ಮಾಡಿದ್ರು ಬಿಜೆಪಿ ಅವರು. ಕೇಂದ್ರ ಸರ್ಕಾರದಿಂದ ನರೇಗಾ ನೀರಾವರಿ ದುಡ್ಡು ಕೊಡಿಸೋದಕ್ಕೆ ಹೇಳಿ ಅಂತ ಡಿಕೆ ಶಿವಕುಮಾರ್. 2 ತಿಂಗಳು ಬಂದಿಲ್ಲ ಬಿಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು ದುಡ್ಡು ತಿಂದು ಬಿಡ್ತಾರ, ಕೊಡ್ತೀವಿ ಆ ದುಡ್ಡನ್ನು. ಸಚಿವರಿಗೆ ತಪ್ಪು ಮಾಹಿತಿ ಕೊಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂದ್ರು. ಯಾರು? ಕುಣಿಗಲ್ ರಂಗನಾಥ್ ಅವರು. ಕೇಳಿಸ್ತಾರೆ. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು, ನಾವು ಗೃಹ ಜ್ಯೋತಿ ಕೊಟ್ಟಿರೋರು, ನಾವು ಕೊಡ್ತೀವಿ. ನಾವು ಈಗೆಲ್ಲ ನಮಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನು ಗೃಹಲಕ್ಷ್ಮಿ ದುಡ್ಡು ಏನು ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ ದುಡ್ಡನ್ನ? ಫಸ್ಟ್ ದುಡ್ಡು ನಮಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡಲಿ, ಬರೀ ಪರಿಹಾರದ ದುಡ್ಡು ಕೊಡಲಿ, ಅದ್ರ ಬಗ್ಗೆ ಮಾತಾಡಲಿ. ಸರ್ಕಾರಕ್ಕೆ ಅಧಿಕಾರಿಗಳು ಕೊಡೋಂಥ ಮಾಹಿತಿ ಮೇಲೆ ನಾವು ಮಾತನಾಡ್ತೀವಿ. ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ಕೋತೀನಿ. ನೋಡಿ, ನಮಗೆ ದೇವಸ್ಥಾನ ಇದ್ದಂಗೆ ಅಧಿವೇಶನ ನಡೆಯುವಂಥ ಸಂದರ್ಭ. ಯಾರೇ ತಪ್ಪು ಮಾಹಿತಿ ಕೊಟ್ಟರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದನ್ನ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಮಾಹಿತಿ ನಮ್ಮ ಮಂತ್ರಿಗಳಿಗೆ ಕೊಡೋಂಥದ್ದು ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅದನ್ನು ಪೂರ್ಣ ಒಂದು ತನಿಖೆ ಮಾಡಿ ಅದು ತಪ್ಪಾಗಿದ್ದಲ್ಲಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅನ್ನೋದನ್ನು ಸಹ ನಾನು ಬಯಸ್ತೇನೆ. ಗ್ಯಾರಂಟಿ ಯೋಜನೆಗಳನ್ನೇ ವಿರೋಧ ಮಾಡಿದ್ರು ಬಿಜೆಪಿ ಅವರು. ಕೇಂದ್ರ ಸರ್ಕಾರದಿಂದ ನರೇಗಾ ನೀರಾವರಿ ದುಡ್ಡು ಕೊಡಿಸೋದಕ್ಕೆ ಹೇಳಿ ಅಂತ ಡಿಕೆ ಶಿವಕುಮಾರ್. 2 ತಿಂಗಳು ಬಂದಿಲ್ಲ ಬಿಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು ದುಡ್ಡು ತಿಂದು ಬಿಡ್ತಾರ, ಕೊಡ್ತೀವಿ ಆ ದುಡ್ಡನ್ನು. ಸಚಿವರಿಗೆ ತಪ್ಪು ಮಾಹಿತಿ ಕೊಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂದ್ರು. ಯಾರು? ಕುಣಿಗಲ್ ರಂಗನಾಥ್ ಅವರು. ಕೇಳಿಸ್ತಾರೆ. ಈ ನರೇಗಾ ದುಡ್ಡು ಇನ್ನ ಇವತ್ತವರೆಗೂ ಬಂದಿಲ್ಲ. ಜಲ್ ಜೀವನ್ ಮಿಷನ್ ದುಡ್ಡು ಬಂದಿಲ್ಲ. ನಾವು ಗೃಹಲಕ್ಷ್ಮಿ ಕೊಟ್ಟಿರೋರು, ನಾವು ಗೃಹ ಜ್ಯೋತಿ ಕೊಟ್ಟಿರೋರು, ನಾವು ಕೊಡ್ತೀವಿ. ನಾವು ಈಗೆಲ್ಲ ನಮಗೆ GST ಇಂದ 15,000 ಕೋಟಿ ರೂಪಾಯಿ ನಮ್ಗೆ ಲಾಸ್ ಆಯ್ತು. ಯಾರು ಕೊಡೋರು ಅದನ್ನ? ಇನ್ನ ಕೇಂದ್ರ ಸರ್ಕಾರ 1 ರೂಪಾಯಿ ಕೊಟ್ಟಿಲ್ಲ. ಏನು ಗೃಹಲಕ್ಷ್ಮಿ ದುಡ್ಡು ಏನು ಇವು ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ತಿನ್ಬಿಟ್ಟಾಳ ದುಡ್ಡನ್ನ? ಫಸ್ಟ್ ದುಡ್ಡು ನಮಗೆ ನರೇಗಾ ದುಡ್ಡು, ಜಲ್ ಜೀವನ್ ಮಿಷನ್ ದುಡ್ಡು, ಆ ದುಡ್ಡು ಫಸ್ಟ್ ಕೊಡಿಸ್ಲಿ. ಇರಿಗೇಷನ್ ದುಡ್ಡು ಕೊಡಲಿ, ಬರೀ ಪರಿಹಾರದ ದುಡ್ಡು ಕೊಡಲಿ, ಅದ್ರ ಬಗ್ಗೆ ಮಾತಾಡಲಿ. ಸರ್ಕಾರಕ್ಕೆ ಅಧಿಕಾರಿಗಳು ಕೊಡೋಂಥ ಮಾಹಿತಿ ಮೇಲೆ ನಾವು ಮಾತನಾಡ್ತೀವಿ. ಜನವರಿ ಮತ್ತು ಫೆಬ್ರವರಿ 2 ತಿಂಗಳು ಕೊಟ್ಟಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದಾರೆ ಅಂತ ಅನ್ಕೋತೀನಿ. ನೋಡಿ, ನಮಗೆ ದೇವಸ್ಥಾನ ಇದ್ದಂಗೆ ಅಧಿವೇಶನ ನಡೆಯುವಂಥ ಸಂದರ್ಭ. ಯಾರೇ ತಪ್ಪು ಮಾಹಿತಿ ಕೊಟ್ಟರು ಅವ್ರ ಮೇಲೆ ಕ್ರಮ ಜರುಗಿಸಬೇಕು. ಆ ಕಾರಣಕ್ಕೋಸ್ಕರ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸೋದನ್ನ ಸರ್ಕಾರ ಮಾಡುತ್ತೆ ಅಂತ ನಾನು ಭಾವಿಸ್ತೇನೆ. ಮಾಹಿತಿ ನಮ್ಮ ಮಂತ್ರಿಗಳಿಗೆ ಕೊಡೋಂಥದ್ದು ಅಧಿಕಾರಿಗಳು ಯಾವ ರೀತಿ ತಪ್ಪು ಮಾಡಿದ್ದಾರೆ ಅದನ್ನು ಪೂರ್ಣ ಒಂದು ತನಿಖೆ ಮಾಡಿ ಅದು ತಪ್ಪಾಗಿದ್ದಲ್ಲಿ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅನ್ನೋದನ್ನು ಸಹ ನಾನು ಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.